ಆದರೆ ಎಲ್ಲೋ ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮಾಡ್ಕೊಂಡಿರತಕ್ಕಂಥ ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡ ಈ ಮ್ಯೂಸಿಕಲ್ ಚೇರ್ ಆಟ ಆಡ್ತಿದ್ದಾರೆ. ಒಂದು ರೀತಿ ನಾನು ಹೇಳಿದ್ರೆ ಎಲ್ಲಿ ಅವ್ನು ಬಂದು ಕುತ್ಕೊಂಡ್ಬಿಡ್ತಾನೋ, ಅವ್ನು ಬಂದರೆ ಈ ಥರದಲ್ಲಿ ಒಂದು ಮ್ಯೂಸಿಕಲ್ ಚೇರ್ ಆಟದಲ್ಲಿ ತೊಡಗಿದ್ದಾರೆ. ಅದರ ಜೊತೆಯಲ್ಲಿ ಸ್ವಯಂ ಸಿದ್ದರಾಮಯ್ಯನವರ ಸುಪುತ್ರ ಇವರು ಯತೀಂದ್ರ ಅವರು ಯಾವುದೇ ಪಕ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ದೊಡ್ಡ ಲೀಡರ್ ಅಲ್ಲದೇ ಇದ್ದರೂ ಕೂಡ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಸತೀಶ್ ಜಾರಕಿಹೊಳಿಯವರು ಸರಿಸಮ ಅಂದರು ಅಂಥೇಳಿ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಈ ರೀತಿ ಇರೋದು ಒಂದು ಸೀಟ್ಗೆ 5-6 ಜನ ಅದ್ರ ಸುತ್ತ ಈಗ ತಿರುಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರಲ್ಲಿ ಕೂತವ್ರೆ, ಅವ್ರನ್ನೇನು ಎಳೆದು ಆಚೆಗೆ ಹಾಕ್ಬಿಟ್ಟು ಇವರು ಕುತ್ಕೋಬೇಕು ಅಂತವ್ರ ಅಥವಾ ಅವರೇ ಬಿಟ್ಕೊಡ್ತಾರ, ಇದೇನು ಆ ಗೊಂದಲ ಒಂದು ಕಡೆ. ಈ ಗೊಂದಲಗಳ ಮಧ್ಯೆ ಭಾಳ ಸರಿಯಾಗಿ ಹೇಳಿದ್ದಾರೆ ನಮ್ಮ ಮುಖಂಡರುಗಳು, ಇದೊಂದು ತುಘಲಕ್ ರೀತಿಯ ದರ್ಬಾರವನ್ನು ಮಾಡ್ತಿರ್ತಕ್ಕಂಥ ಸರ್ಕಾರ. ಯಾರಾದರೂ ಏನಾದರೂ ಮಾತನಾಡಿದ್ರೆ ನೇರವಾಗಿ ಹೇಳ್ತಾರೆ, ಸರ್ಕಾರ ನಮ್ಮದು, ನಾವು ಏನು ಬೇಕಾದರೂ ಮಾಡ್ತೀವಿ. 5 ವರ್ಷದವರೆಗೆ ಅವಕಾಶ ಕೊಟ್ಟಿದ್ದಾರೆ ಜನ, ನಿಜ. ಹಾಗಂತ ಜನಕ್ಕೆ ಬೇಕಾದಂಥ ಜನಪರ ಆಡಳಿತವನ್ನು ಕೊಡಲಿ ಅಂತ ನಿಮ್ಮನ್ನು 136 ಸೀಟ್ 140 ಸೀಟ್ ಕೊಟ್ಟು ಜನ ಅಲ್ಲಿ ಕೂರಿಸಿದ್ದಾರೆ ಬಿಟ್ಟರೆ ಈ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಂತಲ್ಲ.